ಕಲಿಯುಗದ ವೈಕುಂಠ ತಿರುಮಲಕ್ಕೆ ವರ್ಷಾನುವರ್ಷ ಬರುವ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾನೆ ಇರುತ್ತೆ. ಭಕ್ತರ ಸಂದಣಿಯನ್ನ ಸರಳೀಕೃತಗೊಳಿಸೋಕೆ ಈಗ ಟಿಟಿಡಿ ತಂತ್ರಜ್ಞಾನದ ಮೊರೆ ಹೋಗಿದೆ. ಈ ಯುಗಾದಿಗೆ ಆನ್ಲೈನ್ ಟಿಕೆಟ್ ಬುಕ್ ಮಾಡೋರಿಗೆ ಟಿಟಿಡಿ ಗುಡ್ ನ್ಯೂಸ್ ಕೊಡ್ತಾ ಇದೆ. ಏಡುಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ, ಏಡುಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ, ಏಡುಕೊಂಡಲವಾಡ ಗೋವಿಂದ ಗೋವಿಂದ. ತಿರುಪತಿ ತಿರುಮಲದಲ್ಲಿ ದೇವಸ್ಥಾನದಲ್ಲಷ್ಟೇ ಅಲ್ಲ, ಎಲ್ಲೆಲ್ಲೂ ಕೇಳಿ ಬರೋ ನಾಮಸ್ಮರಣೆ ತಿರುಪತಿ ತಿಮ್ಮಪ್ಪನದ್ದೇ. ಇದಕ್ಕೆ ಕಾರಣ ಬಾಲಾಜಿಯ ದರ್ಶನಕ್ಕೆ ಬರೋ ಭಕ್ತರು. ಪ್ರತಿನಿತ್ಯ ಏನಿಲ್ಲ ಅಂದ್ರೂ 75ರಿಂದ 85 ಸಾವಿರ ಭಕ್ತರು ಬರ್ತಾರೆ. ವಿಶೇಷ ದಿನಗಳಲ್ಲಿ ಭಕ್ತರ ಸಂಖ್ಯೆ ಲಕ್ಷದ ಗಡಿ ದಾಟಿರುತ್ತೆ. ಹೀಗಾಗಿ ತಿಮ್ಮಪ್ಪನ ಹುಂಡಿಯೂ ಭರಪೂರ ಇರುತ್ತೆ. ಮೊನ್ನೆ ಒಂದೇ ದಿನ ತಿಮ್ಮಪ್ಪನ ಹುಂಡಿಗೆ ಹರಿದು ಬಂದ ದೇಣಿಗೆ 5 ಕೋಟಿಗೂ ಹೆಚ್ಚು. ಆದಾಯ ಹೆಚ್ಚಾಗ್ತಾ ಇದ್ದಂತೆ ಟಿಟಿಡಿ ಕೂಡ ಭಕ್ತರಿಗೆ ಹೆಚ್ಚಿನ ಅನುಕೂಲತೆಗಳನ್ನು ಕಲ್ಪಿಸಲು ಮುಂದಾಗಿದೆ. ಆನ್ಲೈನ್ನಲ್ಲಿ ಟಿಕೆಟ್ ಖರೀದಿಸೋ ಭಕ್ತರಿಗೆ ಸುಲಭವಾಗಲು ಈ ಯುಗಾದಿಗೆ ಹೊಸ ಆ್ಯಪ್ ಬಿಡುಗಡೆ ಮಾಡ್ತಿದೆ. ಇದರಿಂದ ಸ್ಮಾರ್ಟ್ಫೋನ್ ಮೂಲಕ ಮತ್ತಷ್ಟು ಸುಲಭವಾಗಿ ಶ್ರೀನಿವಾಸನ ದರ್ಶನಕ್ಕೆ ಟಿಕೆಟ್ ಖರೀದಿ ಮಾಡಬಹುದು. ಆಲಯ ಸುದ್ದಿ ಕಾರ್ಯಕ್ರಮ. ಬೇಸಿಗೆಯಲ್ಲಿ ತಿರುಮಲಕ್ಕೆ ಬರುವ ಭಕ್ತರಿಗೆಲ್ಲ ಸುಲಭ ದರ್ಶನಕ್ಕೆ ಅವಕಾಶ ಕಲ್ಪಿಸುವ ಉದ್ದೇಶದಿಂದ ಕೆಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಟಿಕೆಟ್ ಬುಕ್ ಮಾಡಲು ಟೆಕ್ನಾಲಜಿ ಬಳಕೆ ಮಾಡಲಿದ್ದು ಮತ್ತಷ್ಟು ಪಾರದರ್ಶಕತೆ ಇರಲಿದೆ. ಇದಕ್ಕಾಗಿ ಮೊಬೈಲ್ ಆ್ಯಪ್ ಒಂದನ್ನು ಬಿಡುಗಡೆ ಮಾಡಲಿದ್ದೇವೆ. ಇದಷ್ಟೇ ಅಲ್ಲದೆ ತಿರುಮಲದಲ್ಲಿ ತಂಗಲು ಕೊಠಡಿ ವ್ಯವಸ್ಥೆ ಸೇರಿದಂತೆ ಟಿಟಿಡಿಯ ಇತರೆ ಸೌಲಭ್ಯಗಳ ಬಗ್ಗೆಯೂ ಆ್ಯಪ್ನಲ್ಲಿ ಮಾಹಿತಿ ಲಭ್ಯವಾಗಲಿದೆ. ಟಿಟಿಡಿ ಕೂಡ ಸ್ಮಾರ್ಟ್ ಆಗ್ತಾ ಇರೋದು ಭಕ್ತರಲ್ಲೂ ಸಂತಸ ಮೂಡಿಸಿದೆ. ಬೇಸಿಗೆ ರಜೆಯಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಲಿದ್ದು ಸ್ಮಾರ್ಟ್ ಆ್ಯಪ್ ಸೇವೆಯಿಂದ ಅನುಕೂಲವಾಗಲಿದೆ ಅನ್ನೋ ಅಭಿಪ್ರಾಯ ವ್ಯಕ್ತವಾಗಿದೆ. ಅಲ್ಲದೆ ಸಾಮಾನ್ಯ ಭಕ್ತರಿಗೆ ಅನುಕೂಲವಾಗಲಿ ಅಂತ ಪ್ರೋಟೋಕಾಲ್ ಹೊಂದಿರೋ ವಿಐಪಿಗಳಿಗಷ್ಟೇ ಸ್ಪೆಷಲ್ ದರ್ಶನ ಮಾಡಿಸಲಾಗುತ್ತಂತೆ. ವಿಐಪಿಗಳ ಶಿಫಾರಸಿನಿಂದ ಬಂದವರಿಗೆ ಶಿಷ್ಟಾಚಾರದಡಿಯಲ್ಲಿ ನಡೆಯೋ ಶುಕ್ರವಾರ, ಶನಿವಾರ ಮತ್ತು ರವಿವಾರದ ದರ್ಶನಗಳನ್ನು ರದ್ದುಗೊಳಿಸಲಾಗಿದೆ. ಇನ್ನು ವಿಶೇಷ ದಿನಗಳಿದ್ರೆ ಬಾಲಾಜಿ ಆಲಯದ ಸಂಪೂರ್ಣ ಸ್ವಚ್ಛತಾ ಕಾರ್ಯ ಕೋಯಿಲ್ ಆಳ್ವರ್ ತಿರುಮಂಜನಂ ನಡೆಯುತ್ತೆ. ಇಂದು ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ನಿನ್ನೆ ತಿರುಮಂಜನಂ ಏರ್ಪಡಿಸಲಾಗಿತ್ತು. ಇದರಲ್ಲಿ ಟಿಟಿಡಿ ಅಧಿಕಾರಿಗಳು, ಆಡಳಿತ ಮಂಡಳಿಯ ಸರ್ವ ಸದಸ್ಯರು ಭಾಗಿಯಾಗಿದ್ರು. ಒಟ್ಟಾರೆ ಈ ಯುಗಾದಿಗೆ ತಿರುಪತಿ ತಿರುಮಲ ದೇವಸ್ಥಾನಂ ಟ್ರಸ್ಟ್ ಭಕ್ತರಿಗೆ ಗುಡ್ ನ್ಯೂಸ್ ನೀಡಿದ್ದು ಭಕ್ತರ ಸಂತಸಕ್ಕೆ ಕಾರಣವಾಗಿದೆ. ರಹಮತ್ ಕಂಚಗಾರ್, ಟಿವಿ9 ಹೈದರಾಬಾದ್.